ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕೊನೆಗೂ ಮೋದಿ ಅವರ ಒಂದು ಕಾರ್ಯತಂತ್ರ ಫಲ ಕೊಟ್ಟಿದೆ ಅಂತ ಹೇಳಬಹುದು. ನಮ್ಮನ್ನೇ ಬಗ್ಗಿಸ್ತೀನಿ ಅನ್ಕೊಂಡಿದ್ದಂತಹ ಟ್ರಂಪ್ ಇದೀಗ ಮೋದಿ ಅವರ ಮುಂದೆ ತಲೆಬಾಗಿದ್ದು ಭಾರತದ ಜೊತೆ ವ್ಯಾಪಾರ ಮಾತುಕತೆ ಮಾಡಲಿಕ್ಕೆ ಸ್ವತಃ ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಭಾರತ ಕೊಟ್ಟಂತಹ ಉತ್ತರ ಏನು? ಟ್ರಂಪ್ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ, ವ್ಯಾಪಾರ ಮಾತುಕತೆಗೆ ಭಾರತ ಅಸ್ತು ಅನ್ನುತ್ತಾ ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಭಾರತ ಜೊತೆಗೆ ವ್ಯಾಪಾರ ಮಾತುಕತೆ ನಡೆಸಬೇಕು ಅಂತ ಟ್ರಂಪ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಅಮೆರಿಕ ಅಧ್ಯಕ್ಷನಿಗೆ ಮೋದಿ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಭಾರತ ಮತ್ತೆ ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಸದ್ಯ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಒತ್ತಡ ಕರಗುತ್ತೆ, ವೈಮನಸ್ಸು ದೂರವಾಗುತ್ತೆ ಅಂತ ಹೇಳಲಾಗ್ತಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಬ್ಬರೂ ಕೂಡ ಈ ದೀರ್ಘಕಾಲದ ಸಮಸ್ಯೆಗಳು ಏನಿತ್ತು, ವ್ಯಾಪಾರ ವಿವಾದಗಳು ಏನಿತ್ತು, ಸುಂಕ ಹೆಚ್ಚಿಸ್ಬಿಟ್ಟು ನಾನು ಭಾರತವನ್ನ ಬಗ್ಗಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಂತಹ ಟ್ರಂಪ್ನ ಒಂದು ಒಳಜಂಬ ಏನಿತ್ತು ಅದೆಲ್ಲವೂ ಕೂಡ ಕರಗುವಂತಹ ಕಾಲ ಸನಿಹತವಾಗ್ತಿದೆ ಅಂತ ಹೇಳಲಾಗ್ತಾ ಇದ್ದು, ಮೋದಿಯವರು ಕೂಡ ಈ ಒಂದು ಮಾತುಕತೆಗೆ ಒಲವನ್ನ ತೋರಿಸಿದ್ದಾರೆ ಅಂತ ಹೇಳಬಹುದು. ಹೌದು, ಬಹುಕಾಲದ ಗೆಳೆಯ ಮೋದಿಯವರ ಜೊತೆಗೆ ಶೀಘ್ರದಲ್ಲೇ ಮಾತುಕತೆಯನ್ನ ಮಾಡಬೇಕು ಅಂತ ಇಚ್ಛಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಈ ಟ್ವೀಟ್ಗೆ ಮೋದಿಯವರು ಕೂಡ ಒಲವನ್ನ ತೋರಿದ್ದು ಸಕಾರಾತ್ಮಕವಾಗಿಯೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಟ್ರಂಪ್ ಸಂದೇಶದ ಬೆನ್ನಲ್ಲೇ ಮೋದಿಯವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನಿಮ್ಮ ಜೊತೆ ಮಾತುಕತೆ ಮಾಡ್ಲಿಕ್ಕೆ ನಾವು ಸಹ ಸಿದ್ಧವಿದ್ದೀವಿ ಅಂತ ಹೇಳಲಾಗ್ತಾ ಇದ್ದು, ಸೊ ಯಶಸ್ವಿ ವ್ಯಾಪಾರ ಒಪ್ಪಂದಕ್ಕೆ ಈ ಒಂದು ರಾಜಿ ಸಂಧಾನ ಸಾಕ್ಷಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ರು, ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದು, ಭಾರತ ಮತ್ತೆ ಅಮೆರಿಕ ನಡುವಿನ ವ್ಯಾಪಾರ ಅಡೆತಡೆಗಳನ್ನ ತೆಗೆದು ಹಾಕ್ಲಿಕ್ಕೆ ಮಾತುಕತೆಗಳನ್ನ ಮುಂದುವರಿಸೋದಾಗಿ ಘೋಷಿಸಿದ್ದಾರೆ. ಮುಂಬರುವ ವಾರಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿಯವರೊಂದಿಗೆ ಮಾತನಾಡಲು ನಾನು ಎದುರು ನೋಡ್ತಿದ್ದೇನೆ. ನಮ್ಮ ಎರಡೂ ಮಹಾನ್ ದೇಶಗಳಿಗೆ ಯಶಸ್ವಿ ತೀರ್ಮಾನವನ್ನ ತಲುಪುವಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಸಕಾರಾತ್ಮಕ ಹೇಳಿಕೆಯು ಇತ್ತೀಚಿನ ತಿಂಗಳಲ್ಲಿ, ಅಂದ್ರೆ ಈ ರೀತಿಯ ಸಕಾರಾತ್ಮಕ ಹೇಳಿಕೆ ಇತ್ತೀಚಿನ ಯಾವುದೇ ತಿಂಗಳಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ. ಯಾವಾಗ ನೋಡಿದ್ರು ಕೂಡ ಭಾರತನ ಮಣಿಸ್ಬಿಡ್ತೀನಿ, ಭಾರತನ ಬಗ್ಗಿಸ್ಬಿಡ್ತೀನಿ, ಭಾರತದ ವಿರುದ್ಧ ನಾನು ಸಮರ ಸಾರ್ಬಿಡ್ತೀನಿ ಅಂತ ಕುಣಿತಿದ್ದಂತಹ ಟ್ರಂಪ್ ಈ ರೀತಿಯ ಸಕಾರಾತ್ಮಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಇದು ಭಾರತ ಖುಷಿ ಪಡ್ತಕ್ಕಂಥ ವಿಚಾರ. ಎಲ್ಲ ಒಂದ್ ಕಡೆ ಮೋದಿ ಅವರ ಒಂದು ದಿಟ್ಟ ನಿರ್ಧಾರ ಏನಿದೆಯಲ್ಲ ಅದು ಗೆದ್ದಿದೆ ಅಂತಲೇ ಹೇಳಬಹುದು. ಇನ್ನು ಮೋದಿ ಅವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ತಕ್ಷಣನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರನ್ನೇನು ಕಾಯಿಸೋಕ್ ಹೋಗ್ಲಿಲ್ಲ ಮೋದಿ ಅವರು. ಭಾರತ ಅಮೆರಿಕ ಸಂಬಂಧಗಳ ಬಗ್ಗೆ ಟ್ರಂಪ್ ತಮ್ಮ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ಉತ್ತಮ ಆಪ್ತ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು. ನಮ್ಮ ವ್ಯಾಪಾರ ಮಾತುಕತೆಗಳು ಭಾರತ ಅಮೆರಿಕ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯವನ್ನ ಅನಾವರಣಗೊಳಿಸಲು ದಾರಿ ಮಾಡಿಕೊಡ್ತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ನಮ್ಮ ತಂಡಗಳು ಈ ಚರ್ಚೆಗಳನ್ನ ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಲು ಕೆಲಸ ಮಾಡ್ತಿದೆ ಅಂತ ಮೋದಿ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸೊ ಈ ರೀತಿ ಇಬ್ರು ಕೂಡ ಶೇರ್ ಮಾಡ್ಕೊಂಡಿರೋದು ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಒಳ್ಳೆಯ ವ್ಯಾಪಾರಿ ಒಪ್ಪಂದ ಆಗಬಹುದು ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು 2024ರಲ್ಲಿ 192 ಶತಕೋಟಿ ಅಂದ್ರೆ ಅಮೆರಿಕನ್ ಡಾಲರ್ ಅಲ್ಲಿದ್ದು 192 ಶತಕೋಟಿ ತಲುಪಿತ್ತು ಅಮೆರಿಕ ಮತ್ತೆ ಭಾರತದ ಒಂದು ವ್ಯಾಪಾರ ಒಪ್ಪಂದ. ಸೊ ಅಮೆರಿಕವನ್ನ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರನನ್ನಾಗಿ ಮಾಡಿತ್ತು ಈ ಒಂದು ಒಪ್ಪಂದ. ಸೊ ಇತ್ತೀಚಿನ ತಿಂಗಳಲ್ಲಿ ಏನಾಗಿತ್ತು ಅಂತ ಅಂದ್ರೆ ಟ್ರಂಪ್ 50% ಸುಂಕವನ್ನ ವಿಧಿಸಿದ್ರು. ಅದರಲ್ಲಿ ರಷ್ಯಾದಿಂದ ನಾವು ತೈಲವನ್ನ ಆಮದು ಮಾಡ್ಕೊಳ್ತಿದೀವಿ ಅನ್ನೋ ಕಾರಣಕ್ಕೆ 25% ದಂಡನಾತ್ಮಕ ಶುಲ್ಕ ಮತ್ತೆ ಇನ್ನು 25% ಏನಿದೆಯೋ ಅದು ನಾರ್ಮಲ್ ಶುಲ್ಕವನ್ನ ಟ್ರಂಪ್ ವಿಧಿಸಿದ್ರು. ಸೊ ಇದೆಲ್ಲನೂ ಕೂಡ ಎಲ್ಲೋ ಒಂದ್ ಕಡೆ ಟೀಕೆಗೆ ಒಳಗಾಗಿತ್ತು. ನೀನ್ ಮಾಡ್ತಿರೋದು ಸರಿಯಿಲ್ಲ ಅಂತ ಅವರ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥ ಅವರ ಒಂದು ದೇಶದವರೇ ಕೂಡ ಹೇಳ್ಕೊಂಡಿದ್ರು. ಆದ್ರೂ ಕೂಡ ಟ್ರಂಪ್ ತನ್ನ ನಿರ್ಧಾರವನ್ನ ಬದಲಿಸಿರ್ಲಿಲ್ಲ. ಇನ್ನು ಚೀನಾ ಜೊತೆಗೆ, ರಷ್ಯಾ ಜೊತೆಗೆ ಯಾವಾಗ ಭಾರತ ತನ್ನ ಸಂಬಂಧವನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿತ್ತು, ಆಗ ಎಲ್ಲೋ ಒಂದ್ ಕಡೆ ಟ್ರಂಪ್ಗೆ ನನ್ನ ಈ ಒಂದು ನಿರ್ಧಾರಗಳು ಸರಿ ಕಾಣ್ತಿಲ್ಲ, ನಾನು ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈಗ ಎಲ್ಲೋ ಒಂದ್ ಕಡೆ ಬುದ್ಧಿ ಬಂದಿದೆ ಅನ್ಸುತ್ತೆ. ಸೊ ಭಾರತದ ಜೊತೆ ಮಾತುಕತೆ ಮಾಡ್ಲಿಕ್ಕೆ ಈಗ
ಒಂದಷ್ಟು ಸಿದ್ಧತೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಬಟ್ ಒಂದಷ್ಟು ಸವಾಲುಗಳಿದೆ. ಏನಪ್ಪಾ ಅಂತ ಹೇಳಿದ್ರೆ ಕೃಷಿ ವಲಯದಲ್ಲಿ ಇದು ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಬಹುದು. ಯಾಕಂತಂದ್ರೆ ಅಮೆರಿಕ ತನ್ನ ಕೃಷಿ ಉತ್ಪನ್ನಗಳನ್ನ ಭಾರತಕ್ಕೆ ತರಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಆದರೆ ಏನಾದ್ರೂ ಮೋದಿಜಿ ಅವರು ಅವರಿಗೆ ಪರ್ಮಿಷನ್ ಅನ್ನ ಕೊಟ್ರು ಅಂತ ಹೇಳಿದ್ರೆ ನಮ್ಮ ದೇಶೀಯ ಕೃಷಿ ಉತ್ಪನ್ನಗಳಿಗೆ ಒಂದ್ ಸ್ವಲ್ಪ ಹೊಡೆತ ಬೀಳಬಹುದು. ಸೊ ಇದೊಂದು ಸವಾಲಿದೆ. ಇದನ್ನ ಮೋದಿ ಅವರು ಹೇಗ್ ನಿಭಾಯಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ಮಾತುಕತೆಗಳಿದ್ರು ಕೂಡ ಮೋದಿ ಅವರು ಅದನ್ನ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟು ಒಳ್ಳೆಯ ತೀರ್ಮಾನಗಳಿಗೆ ಬರ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಕೂಡ ಇದೆ. ಬಟ್ ಈ ಕೃಷಿ ಉತ್ಪನ್ನಗಳು ಅಂತ ಬಂದಾಗ ಒಂದಷ್ಟು ತೊಂದರೆಗಳು ಆಗಬಹುದು. ಬಟ್ ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಒಟ್ನಲ್ಲಿ ಅಮೆರಿಕ ದೊಡ್ಡಣ್ಣ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಿದ್ದವರು ಕೊನೆಗೂ ನಮ್ಮ ಭಾರತದ ಕೆಳಗಡೆ ಮಂಡಿಯೂರಿ ಕುಳಿತಿರೋದು ಖಂಡಿತವಾಗಿ ಕೂಡ ಖುಷಿ ಪಡ್ತಕ್ಕಂಥ ವಿಚಾರ ಅಂತ ಹೇಳಬಹುದು. ಸೊ ಮುಂದಿನ ದಿನಗಳಲ್ಲಿ ವ್ಯಾಪಾರ ಒಪ್ಪಂದ, ವ್ಯಾಪಾರಿ ಮಾತುಕತೆ ಹೇಗಾಗುತ್ತೆ ಎಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.